ಹೇಳ್ರಪ್ಪ. ರೆಡಿ ಬ್ರದರ್, ರೆಡಿ ರೆಡಿ. ಅವನ ಸ್ವಲ್ಪ ನೋಡ್ಕೊಂಡು ಕೈ ಹಾಕಪ್ಪ, ದೊಡ್ಡ ಜಾಗ. ಚಲೋ ಭೈ, ದೇಖೋ ಅಪ್ನೆ ಕ್ಯಾ ಕರ್ತಾರೆ. ಯಾರು ಈ ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ, ಅವರೆಲ್ಲ ತಾಯ್ಕೊಂಡ್ರು. ಅವರೆಲ್ಲ ನಮ್ಮ ಕರಾಮಿಗಳನ್ನ ಬಹಳ ಸ್ಪಷ್ಟವಾಗಿ ಟೆನ್ಷನ್. ಈಗ ದುಡ್ಡೇನ್ ಸ್ವಾಮಿ ತಲೆ ಎಡ್ಕೋ ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. और अभी तो रुको, क्लाइमैक्स अभी बाकी है. ನಿಮ್ಮ ಪಕ್ಕದಲ್ಲಿದ್ದವ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಾಗ ಕಪಾಳ ಕೊಡುವಂತ ದೇಶಭಕ್ತಿ ನಿಮ್ಮಲ್ಲಿಲ್ಲ. ಮೀಡಿಯಾ ನಿಮ್ಗೆ ಏನ್ ಟೆನ್ಷನ್? ಪಾಕಿಸ್ತಾನ ಪರ ಅದು ನಾನು ನೋಡ್ತೇನೆ. ಅಧ್ಯಕ್ಷ ಪಾಕಿಸ್ತಾನ ಪರ ಬೋಲಿ ಮಗದ ಜಾಸ್ತಿ ಹೇಳಿ ನೀವು. ಅವನ ಸಾಮ್ರಾಜ್ಯ, ಅವನ ರಾಜಕೀಯ ಶಕ್ತಿ ನೋಡಿ ಭಯ ಪಡ್ತಾ ಇದ್ದೀರಾ. ಆದ್ರೆ ನನಗೆ ಯಾವ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ಇರೋದೆಲ್ಲ ಒಂದೇ ಭಯ, ದೇವ್ರ ಭಯ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಈಗ ಸುಮ್ಮನೆ ಮಾತಾಡಿ. ಅವರು ಪಾಕಿಸ್ತಾನ ಪರವಾಗಿ ಅವ್ರಿಗೆ ಹೇಳಿದ್ದಾರೆ, ನಿಮ್ಗೆ ಏನ್ ಅಧಿಕಾರ ಇಲ್ಬೇಕು, ಅಧಿಕಾರ ಅವ್ರಿಗೆ ಇಲ್ಬೇಕು, ಅವ್ರ ಓಟ್ ಇಲ್ಬೇಕು, ಕುಡಿಯಕ್ ನೀರ್ ಇಲ್ಬೇಕು, ಮಲ್ಗಕ್ ಜಾಗ ಇಲ್ಬೇಕು, ಆಸ್ತಿ ಮಾಡಕ್ ಭಾರತ ಬೇಕು. ಜೈಕಾರ ಮಾತ್ರ ಪಾಕಿಸ್ತಾನಕ್ಕೆ. ಇವ್ರ ಯೋಗ್ಯತೆ ಇದೆ ಪಾಕಿಸ್ತಾನಕ್ಕೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರುವಂತ ಸರ್ಕಾರ ಇದು. ಇವ್ರಿಗೆ ರಾಜ್ಯಸಭಾ ಅಂತ ಸದಸ್ಯರಾಗಿ ಮಾಡಿದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ಮಿಸ್ಟರ್ ನಾಸಿರ್ ಹುಸೇನ್, ಎಡಸೊಕ್ಕು ಒಳ್ಳೇದಲ್ಲ ಎಡಸೊಕ್ಕು. ನೌ ಐ ವಿಲ್ ಕಮ್ ಟು ದ ಪಾಯಿಂಟ್. ಇವನಿಗೆ ಬೇಕು ಅಂತಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಸಾಯ್ಲಿ, ಅಲ್ಲೇನೆ. ಅಲ್ಲಿ ಊಟ ಇಲ್ಲದೆ ಸಾಯ್ತಾವ್ರೆ. ನನ್ನ ಮಕ್ಕಳು ಎಲ್ಲ ಸೌಲಭ್ಯ ಸಿಗ್ತಾ ಇಲ್ಲಿ, ಹೋಗಿ ಅಲ್ಲೇ ಸಾಯ್ಲಿ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಹೇಳಿದ್ದು ಹಿರಿಯರು ಯಾರ್ಯಾರನ್ನ ಎಲ್ಲೆಲ್ಲಿ ಮಾಡೋಗ್ಬೇಕು ಅಲ್ಲಲ್ಲೇ ಮಾಡೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.